ಸ್ವತಂತ್ರ ದಿನದ ಭಾಷಣ. ನಮಸ್ಕಾರ ಪ್ರಿಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಅತಿಥಿಗಳೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ. ಇಂದು ನಾವೆಲ್ಲರೂ ಹೆಮ್ಮೆ ಪಡುವ ಸ್ವತಂತ್ರ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. 1947 ಆಗಸ್ಟ್ 15 ನಮ್ಮ ಭಾರತ ದೇಶವು ಇಂಗ್ಲಿಷರ ದಾಸ್ಯದಿಂದ ಮುಕ್ತವಾಯಿತು. ಈ ಸ್ವಾತಂತ್ರ್ಯ ಕೇವಲ ಒಂದು ದಿನದಲ್ಲಿ ಬಂದಿಲ್ಲ. ಇದು ನೂರಾರು ವರ್ಷಗಳ ಹೋರಾಟ, ಸಾವಿರಾರು ದೇಶಭಕ್ತರ ತ್ಯಾಗ ಮತ್ತು ಕೋಟ್ಯಂತರ ಜನರ ಕನಸುಗಳ ಫಲ. ಭಾರತವು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ಇತ್ತು. ಅವರು ನಮ್ಮ ಸಂಪತ್ತು, ನಮ್ಮ ಸಂಸ್ಕೃತಿ, ನಮ್ಮ ಹಕ್ಕುಗಳನ್ನು ಕಸಿದುಕೊಂಡಿದ್ದರು. ಜನರು ತಮ್ಮ ಭೂಮಿ, ಉದ್ಯೋಗ ಮತ್ತು ಸ್ವಾತಂತ್ರ್ಯ ಕಳೆದುಕೊಂಡರು. ಇಂತಹ ಸ್ಥಿತಿಯಿಂದ ಹೊರಬರಲು ಅನೇಕ ಚಳುವಳಿಗಳು ನಡೆಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ನಾಯಕರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಮಹಾತ್ಮ ಗಾಂಧೀಜಿ ಅಹಿಂಸೆಯ ಮೂಲಕ, ಭಗತ್ ಸಿಂಗ್ ಧೈರ್ಯದಿಂದ, ಸುಭಾಷ್ ಚಂದ್ರ ಬೋಸ್ ಶೂರತೆಯಿಂದ ಹೋರಾಡಿದರು. ಕರ್ನಾಟಕದಿಂದ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಲ್ಲಮ ಪ್ರಸಾದ್, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮುಂತಾದವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಸ್ವಾತಂತ್ರ್ಯ ದಿನದಂದು ನಾವು ರಾಷ್ಟ್ರಧ್ವಜವನ್ನು ಗೌರವದಿಂದ ಏರಿಸುತ್ತೇವೆ, ರಾಷ್ಟ್ರಗೀತೆ ಹಾಡುತ್ತೇವೆ ಮತ್ತು ದೇಶದ ಸೇವೆಗೆ ಪ್ರತಿಜ್ಞೆ ಮಾಡುತ್ತೇವೆ. ಆದರೆ ನಮ್ಮ ಕರ್ತವ್ಯ ಕೇವಲ ಆಚರಣೆಗಳಲ್ಲಿ ಮುಗಿಯಬಾರದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ಶಿಕ್ಷಣ ಪಡೆದು ಒಳ್ಳೆಯ ನಾಗರಿಕನಾಗಿ ಸಮಾಜದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಇಂದು ನಾನು ಎಲ್ಲರಿಗೂ ಒಂದು ಮಾತು ಹೇಳಲು ಬಯಸುತ್ತೇನೆ. ದೇಶಕ್ಕಾಗಿ ದೊಡ್ಡ ಸಾಧನೆ ಮಾಡುವುದೇ ಸ್ವತಂತ್ರ ಪ್ರೀತಿಯಲ್ಲ. ಪ್ರತಿದಿನ ಸಣ್ಣ ಕೆಲಸಗಳ ಮೂಲಕ ದೇಶಕ್ಕೆ ನಿಷ್ಠೆಯಿಂದ ಸೇವೆ ಮಾಡುವುದೇ ನಿಜವಾದ ದೇಶಭಕ್ತಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಒಟ್ಟಾಗಿ ನಮ್ಮ ದೇಶದ ಗೌರವವನ್ನು ಉಳಿಸೋಣ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು.